ಯಾರ ಒತ್ತಡಕ್ಕೆ? ಇದು ನಂಬರ್ 1. ಪ್ರತಿನಿತ್ಯ ಒಂದೊಂದು ಗುಂಡಿ ತೆಗೆದಂಗೆ ಆ ಹಿಂದೂ ಧರ್ಮದ ಅಭಿಮಾನಿಗಳು, ಧರ್ಮಸ್ಥಳ ಮಂಜುನಾಥೇಶ್ವರನ ಅಭಿಮಾನಿಗಳು ಸ್ವಲ್ಪ ನೆಮ್ಮದಿ ಉಸಿರು ಬಿಡ್ತಾ ಬಂದ್ರು. 400 ಸಿಕ್ಕಿದ್ದೇವೆ, 40,000 ಸಿಕ್ಕಿದ್ದೇವೆ, ಅದೆಲ್ಲ ಸುಳ್ಳೆ. ಹೂನಪ್ಪ, FSL ಎಷ್ಟು ಹೋಗಿದೆ ಏನು ಅಂತ ಪ್ರತಿನಿತ್ಯ ಟಿವಿನ ನಾವು ಕೂಡ ನೋಡಿದ್ದೇವೆ. FSL ರಿಪೋರ್ಟ್ ಬರ್ಲಿ, ಎಷ್ಟಿದೆ ಏನು ಕತೆ. ಅದು FSL ರಿಪೋರ್ಟ್ ಬಗ್ಗೆ ಯಾಕೆ ಕಾಯ್ಬೇಕಿಷ್ಟು? FSLಗೆ ತುರಂತ ತರ್ಸಕ್ ಬರಲ್ವಾ? FSL ರಿಪೋರ್ಟ್ ಬರಕ್ಕೆ ಅಷ್ಟೇನ್ ಕಷ್ಟ ಅಲ್ಲ. ಮಣ್ಣಿನ ಬಗ್ಗೆ ಹೇಳ್ತಾರೆ, 18 ಅಡಿ ಗುಂಡಿ ತೆಗಿಬೇಕಾ? ಅದಕ್ಕೆ ನಾನು ಹೇಳ್ತಾ ಇರೋದು, ಈ ರಾಜ್ಯ ಸರ್ಕಾರ ಒಂದು ಇಂಟ್ರಿಮ್ ರಿಪೋರ್ಟ್ ಆದ್ರೂ ಕೊಡ್ಬೇಕಾಯ್ತು, ಅದು ಕೊಡ್ತಿಲ್ಲ. ಈ ಪ್ರಕರಣವು ಮುಚ್ಚಾಕಂತ ಪ್ರಯತ್ನವನ್ನು ನಡೆಸಬಾರ್ದು. ಅದಕ್ಕೋಸ್ಕರ NIA ಕೊಡಿ ಅಂತ ಹೇಳ್ತಿರೋದು ನಾವು. 10, 12, 13 ಗುಂಡಿಗಳು, ಆಮೇಲೆ ಅಲ್ಲಿ ಬೇಕು ಅಲ್ಲಿ ತೆಗಿತೀನಿ ಇಲ್ಲಿ ತೆಗಿತೀನಿ, ಅವ್ನು ಇಷ್ಟ ಬಂದು ಹೇಳಿ ಜಾಗದಲ್ಲೆಲ್ಲ ತೆಗಿಬೇಕು. ಇವರಷ್ಟು